ನಾವಿವತ್ತು ಕಲ್ಪತರು ನಾಡು ತುಮಕೂರಿನಲ್ಲಿದ್ದೇವೆ. ತುಮಕೂರಿನ ಜನತೆ ಏನು ಹೇಳ್ತಾರೆ? ಮೋದಿ ಸರ್ಕಾರ ಬಂದ್ರೇನೆ ದೇಶಕ್ಕೆ ಒಳ್ಳೇದಾಗುತ್ತೆ. ಏನು ಮಾಡಿಲ್ಲ ಅಂದ್ರೂ ಕಾಂಗ್ರೆಸ್ ಬೇಕು. ಮೋದಿ ಬರಬೇಕು, ನಮಗೆ ಮೋದಿ ಬರಬೇಕು. ಮೋದಿ ಬರೋ ನಮ್ಮ ದುಡ್ಡೆಲ್ಲ ಬಳ್ಕೊಂಡಿದ್ದಾರೆ, ಏನು ಮಾಡಿಲ್ಲ. ಹಾಕ್ತೀನಿ ಚೆನ್ನ ಅಚ್ಚಾ ಕರ್ತೀನಿ ಎಲ್ಲ ಬುರಾನೇ ಮಾಡ್ತಾ ಇದ್ದಾರೆ. ಅಚ್ಚ ಅಂತ ಒಂದೇ ಮಾಡಿಲ್ಲ. ಕಾಂಗ್ರೆಸ್ನವ್ರು 25,000 ಕೊಡ್ತಾ ಇದ್ರು ಲೋನ್ ಅಂತೇಳಿ ಆ ಮನೆಗಳೆಲ್ಲ ಬಿತ್ತೋದು. ಮೋದಿಗಳೆಲ್ಲ ಬಿತ್ತೋದು. ನಾವೀಗ ತುಮಕೂರು ಜಿಲ್ಲೆ ತಿಟ್ಟೂರಿನಲ್ಲಿದ್ದೀವಿ. ದಯವಿಟ್ಟು ಕೈ ಮುಗಿತೀನಿ, ಯಾರಿಗೂ ಸಿಕ್ತಿಲ್ಲ. ಇವ್ರ ಮನೆಯವ್ರಿಗೆ ಸಿಕ್ಕಿರ್ಬೇಕು ಕ್ಯಾಂಡಿಡೇಟ್ ಅಂತ ಹೇಳಿ, ಕಾಂಗ್ರೆಸ್ ಕಡೆ ಕ್ಯಾಂಡಿಡೇಟ್ ಅಂತ ಸಿಕ್ಕಿರ್ಬೋದು. ಮೋದಿ ಇರ್ಬೇಕು, ಮೋದಿ ಬಿಟ್ರೆ ಆಗಲ್ಲ. ಹಿಂಗೆಲ್ಲ ಇಟ್ಕೊಂಡು ಬರಕ್ಕೆ ಕುಕ್ಕರ್ ಬಂಪ್ ತಂದು ಇಲ್ಲೇ ಕೊಟ್ಟಾಗ್ಬಿಡ್ತಾರೆ. ಬ್ಲಾಸ್ಟ್. ನಾವೀಗ ತುಮಕೂರು ಲೋಕಸಭಾ ಕ್ಷೇತ್ರದ ಕೊರಟಗೆರೆಯಲ್ಲಿದ್ದೀವಿ. ಕೊರಟಗೆರೆ ಜನ ಏನು ಹೇಳ್ತಾರೆ? ಲೋಕಸಭಾ ಚುನಾವಣೆ ಬರ್ತಾ ಇದೆ, ಕೇಂದ್ರದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಅಥವಾ BJPನ ಅಂತ ಕೇಳ್ತಾ ಹೋಗೋಣ. ಸೊ ಈಗ ಕೊರಟಗೆರೆಯಲ್ಲಿದೆ, ಕೊರಟಗೆರೆ ಸರ್ಕಲಲ್ಲಿದ್ದೀವಿ. ಇಲ್ಲಿ ರೈತರಿದ್ದಾರೆ, ಅವ್ರನ್ನ ಕೇಳೋಣ. ಅವರು ಕಷ್ಟ ಅಂತ ಹೇಳ್ತಿದ್ದಾರೆ, ಅವ್ರು ಏನೇನು ಕಷ್ಟ ಇದೆ, ಏನೇನು ಆಗ್ತದೆ. ಸರ್, ಈಗ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್ನು. ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಚೆನ್ನಾಗಿರುತ್ತೆ? ಬಿಜೆಪಿ ಮೋದಿ ಸರ್ಕಾರ ಬಂದ್ರೇನೆ ದೇಶಕ್ಕೆ ಒಳ್ಳೇದಾಗುತ್ತೆ. ಏನೇನು ಮಾಡಿದ್ದಾರೆ ಸರ್ ಮೋದಿ? ಮೋದಿ BJP ಬಂದಮೇಲೆ ಅಲ್ವೇಂದ್ರೆ ಇದೆಲ್ಲ NHP ರೋಡು ಜನಗಳಿಗೆ ಸುರಕ್ಷಿತವಾಗಿ ನಡ್ಕೊಂಡು ಹೋಗ್ಲಿ ಅಂತೇಳಿ ಅವರು ಹಾರೈಸೋದು. ವಾಜಪೇಯಿ ಸರ್ಕಾರ ಬಂದಾಗಲಿಂದ ನಮ್ಮ ದೇಶ ಎಷ್ಟು ಅಭಿವೃದ್ಧಿಯಾಗಿದೆ. ಮನೆಗೂ ಶೌಚಾಲಯ, ಹಳ್ಳಿಗೆಲ್ಲ ಹೊಸ ಮನೆಗಳು. ಹಿಂದೆ ಎಲ್ಲ ಕಡ್ಡಿ ಕಂಪೆ ಇಟ್ಕೊಂಡು ಜೀವನ ಮಾಡೋರು. ಇವತ್ತು 10 ಜನ ಅಣ್ಣ ತಮ್ಮದಿದ್ರೆ 10 ಜನಕ್ಕೂ ಮನೆ ಹಾಕಿಸ್ಕೊಡ್ತಾವ್ರೆ BJP ಸರ್ಕಾರದವರು. ಕಾಂಗ್ರೆಸ್ನವ್ರು 25,000 ಕೊಡ್ತಾ ಇದ್ರು ಲೋನ್ ಅಂತೇಳಿ ಆ ಮನೆಗಳೆಲ್ಲ ಬಿದ್ದೋದು. ಈಗ ಇಲ್ಲಿ ತುಮಕೂರು ಜಿಲ್ಲೆಗೆ ಕಾಂಗ್ರೆಸ್ಸಿಂದ MP ಬಂದ್ರೆ ಚೆನ್ನಾಗಿರುತ್ತಾ, BJPಯಿಂದ MP ಬಂದ್ರೆ ಚೆನ್ನಾಗಿರುತ್ತೆ? BJPಯಿಂದ MP ಬರ್ಬೇಕು. ಎಲ್ಲ ಕಡೆ ಮುದ್ದನ್ಮೇಗೌಡರು ಆಲ್ರೆಡಿ ಕ್ಯಾಂಡಿಡೇಟ್ ಆಗವ್ರೆ, ಆದ್ರೂ ಆಗಿದ್ದಾರೆ. ಈಗ BJPಯಿಂದ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ, ಅವರು ಮಾಡ್ತಾರೆ ವ್ಯಕ್ತಿ ನೋಡಿ. ಅಂತ ಹೇಳಿ ಸೋಮಣ್ಣ ಈ ಕ್ಷೇತ್ರ ಅಲ್ಲ, ಅವರು BJPಯವರು ಸೀಟ್ ಅಲಂಕ ಗೆಲ್ತಾರೆ ಸರ್. ಅವರು ಸರ್ ಮೊದಲಿಂದಲೂ ಎಲ್ಲ ಒಂದು ತಿಂಗಳು ಹೋಗಿದ್ರು, ರಿಟರ್ನ್ ವಾಪಸ್ ಬಂದ್ಬಿಟ್ರು. ಸರ್ ಎಲ್ಲ ಪಕ್ಷ ಮಾಡ್ತಾರಲ್ಲ ಸರ್, ಎಲ್ಲ ಪಕ್ಷದಲ್ಲೂ ಮಾಡ್ತಾರಲ್ಲ ಅವ್ರೆ, ಎಲ್ಲ ಪಕ್ಷದಲ್ಲಿ ಹೋಗವ್ರೆ. ಸರ್ ಒಳ್ಳೆ ಅಭಿವೃದ್ಧಿ ಮಾಡವ್ರೆ ಈ ಕ್ಷೇತ್ರ. MP ಸರ್ 5 ವರ್ಷದ ಒಂದು ದಿನನೂ ಬರಲಿಲ್ಲ ಇಲ್ಲಿಗೆ. ಕೊಡಗೆರೆಗೆ 5 ವರ್ಷದೊಳಗೆ ಒಂದು ದಿನನೂ MP ಎಂಬುದು ಮಕ್ಕ ನೋಡಲಿಲ್ಲ ನಾವು. MP ಇವ್ರು ಯಾರು ಎಂಬುದು ಗೊತ್ತೇ ಇಲ್ಲ ಜನಗಳಿಗೆ. ಇಲ್ಲಿ ಒಂದು 5 ವರ್ಷದೊಳಗೆ ಇಲ್ಲಿ ಎಲ್ಲೂ ಪಬ್ಲಿಕ್ ಬಂದೇ ಇಲ್ಲ, ಅವರು ಬಂದೇ ಇಲ್ಲ ಸರ್. ಎಲ್ಲರಿಗೂ ಸರ್ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ. ಇಲ್ಲ ದಯವಿಟ್ಟು ಕೈ ಮುಗಿತೀನಿ, ಯಾರಿಗೂ ಸಿಕ್ತಿಲ್ಲ. ಇವ್ರ ಮನೆಯವ್ರಿಗೆ ಸಿಕ್ಕಿರ್ಬೇಕು ಕ್ಯಾಂಡಿಡೇಟ್ ಅಂತ ಹೇಳಿ, ಕಾಂಗ್ರೆಸ್ ಕಡೆ ಕ್ಯಾಂಡಿಡೇಟ್ ಅಂತ ಸಿಕ್ಕಿರ್ಬೋದು. ನಮ್ಗಂತೂ ಯಾರಿಗೂ ಸಿಕ್ಕೇ ಇಲ್ಲ, ಯಾವುದು ಸಿಕ್ಕಿಲ್ಲ ಸೌಲಭ್ಯ. 2,000 ಬಿದ್ದಿಲ್ಲ. ಚೆಕ್ ಮಾಡಿಸ್ತೀನಿ, ಬೇಕಾದ್ರೆ ಅಕೌಂಟ್ ಬುಕ್ಸ್ ತಂದು ಚೆಕ್ ಮಾಡಿಸ್ತೀನಿ ನಮ್ಮ ಮನೆಯವ್ರದ್ದು ಬಿದ್ದೈತಾ ಇಲ್ವಾ ಅಂತೇಳಿ. ಯಾವ ದುಡ್ಡು ಬಿದ್ದಿಲ್ಲ, ಯಾವ ದುಡ್ಡು ಬೀಳ್ತಿಲ್ಲ. ಸುಮ್ಮನೆ ಆಸ್ಪಾಸ್ನೆ ಅಷ್ಟೇನೆ, ಯಾವುದೂ ಕೊಡ್ತಾ ಇಲ್ಲ ನಮ್ಗೆ, ಯಾವುದೋ ದುಡ್ಡು ಬಿದ್ದೇ ಇಲ್ಲ. ಬಸವರಾಜು ಬಂದಿಲ್ಲ ಅಂತ ಹೇಳ್ಬೋದು ಅಷ್ಟೇ. ನಮಗೆ ದೇಶಕ್ಕೆ ಬೇಕಾಗಿರೋದು ಒಬ್ಬ ಮೋದಿ. ಯಾಕಂದರೆ ಎಲ್ಲನೆಲ್ಲ ಬಾಂಬಿಕ ತಪ್ಪಿಡ್ತೈತೆ, ಸರ್ವನಾಶನ ಆಗ್ಬಿಡ್ತಾರೆ ಇಂಡಿಯಾ ಕರ್ನಾಟಕ ಎಲ್ಲನೂ. ಮೋದಿ ಬರ್ದಿದ್ರೆ ಸರ್ವನಾಶ ನೀವೇ ಮಾಡಾಕ್ಬಿಡ್ತಾರೆ ಸೇರ್ಕೊಂಡೆಲ್ಲ ಕಾಂಗ್ರೆಸ್ನವ್ರೇನೆ. ಅಷ್ಟೇ ಬೇಕಾಗಿರೋದು ನಮಗೆ. ನಮಗೆ ಮೋದಿ ಬರಬೇಕು, ಮೋದಿ ಬರ್ಬೇಕು ಅಷ್ಟೇ. ಮೋದಿ ನಾನು ನಿಷ್ಠಾವಂತ JDS ಪಕ್ಷದ ನಾನು, ಆದರೂ ಮೋದಿ ನನಗೆ ಬೇಕಾಗಿರೋದು MP ಎಲೆಕ್ಷನ್ನಾಗೆ. ದೇಶ ಕಾಪಾಡ್ಬೇಕು ಸ್ವಾಮಿ. ಇವತ್ತೆಲ್ಲ ಪಬ್ಲಿಕ್ ಆಗಿ ಹಿಂಗೆಲ್ಲ ಇಟ್ಕೊಂಡು ಮಾಡ್ತಾರಂದ್ರೆ ಮೋದಿ ಇರಬೇಕು. ಮೋದಿ ಬಿಟ್ರೆ ಆಗಲ್ಲ. ಹಿಂಗೆಲ್ಲ ಇಟ್ಕೊಂಡು ಬರಕ್ಕೆ ಇಲ್ಲೇ ಹೋಗ್ಬಿಡ್ತಾರೆ. ಕುಕ್ಕರ್ ನೋಡ್ರಿ, ಕುಕ್ಕರ್ ಬಂಪ್ ಕುಕ್ಕರ್ ಬಂಪ್ ತಂದು ಇಲ್ಲೇ ಕೊಟ್ಟಾಗ್ಬಿಡ್ತಾರೆ. ಇವು ಬ್ಲಾಸ್ಟ್. ಸರ್ಕಾರ ಕೇಂದ್ರ ಸರ್ಕಾರ ಬಂದ್ರೆ ಹಂಗೆ ಆಗೋದು. ಏನು ಸರ್, ನಮ್ಮದು ಪಕ್ಕ BJP ಅಷ್ಟೇ, ಪಕ್ಕ BJP. ಮೋದಿ ಬರ್ಬೇಕು, ಮೋದಿ ಅಷ್ಟೇ. ನೋಡಿ ಸರ್, ನಾವು ಇನ್ನೇನು ಜಾಸ್ತಿ ಹೇಳಲ್ಲ. ನಮಗೆ ಮೋದಿ ಬೇಕು ಅಷ್ಟೇ. ಮುದ್ದನ್ಮೇಗೌಡರು ಬಂದರೆ ಓಕೆ.
ಸೆಂಟ್ರಲಲ್ಲಿ ಸೆಂಟ್ರಲಲ್ಲಿ ಇದು ಬಂದರೆ ಮೋದಿ ಬರಬೇಕು. ನಮ್ಮ ಹೆಸರು ನರೇಂದ್ರ ಬಾಬು. ನರೇಂದ್ರ ಬಾಬು. ಯಾವ ಊರು? ಇದೇ ಊರು. ಏನು ಮಾಡ್ಕೊಂಡಿದ್ರಿ? ಅಡುಗೆ ಕೆಲಸ ಭಟ್ರು ಹಾಂ. ನಾವು ಆಟೋ ಓಡಿಸ್ತೀವಿ, ಕೆಲಸ ಕಂಬಿ ಕೆಲಸ ಎಲ್ಲ ಮಾಡ್ತೀವಿ. ನಾವು SLC ಓದಿ ರಮೇಶ್ ಅಂತ. ಯಾವ ಊರು? ಇದೇ ಊರೇ. ನಮ್ಮದು ಕೊರಟಗೆರೆನೇ. ಹಾಂ. ಏನು ಹೆಸರು? ಶ್ರೀನಿವಾಸ್. ನಾವು ರೈತ ಮತ್ತು ಮನೆ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತೀವಿ, ತರಕಾರಿ ವ್ಯಾಪಾರ ಮಾಡ್ತೀವಿ. ಆದರೆ ಏನು ದೇಶಕ್ಕೆ ಜನನ ಒಳ್ಳೆ ಮಾಡೋ ವ್ಯಕ್ತಿ ಇರಬೇಕು. ವಿಷ ಹಾಕೋ ಜನ ಬೇಡ. ಎಲ್ಲ ಬಾಂಬ್ಗಳು ಇಕ್ಕಕ್ಕೆ ತಯಾರು ಮಾಡ್ಕೊಬಿಡ್ತಾರೆ. ಆಮೇಲೆ ಏಕ್ದಮ್ಮು ಎಲ್ಲ ದೇಶನೇ ಬರಸ್ಟ್ ಮಾಡಿಬಿಡ್ತಾರೆ. ಇವತ್ತು ವಾಜಪೇಯಿ ಅವರು ಇದ್ದಂಥ ಕಾಲದಲ್ಲಿ ಯಾವಾಗಲೂ ಇದ್ದ ನಮ್ಮ ದೇಶಕ್ಕೆ ಸಾಲ ಕೊಡಬೇಡ್ರಿ, ನಮ್ಮ ದೇಶದ ಮೇಲೆ ನಮ್ಮ ಮಕ್ಕಳ ಮೇಲೆ ಸಾಲ ಹೊರಿಸ್ಬೇಡ್ರಿ ಅಂತ ಅವರು ನಿರ್ಧಾರ ಮಾಡಿದ್ರು. ಇವರೆಲ್ಲ ಆ ದುಡ್ಡು ಈ ದುಡ್ಡು ಕೊಟ್ಟು ಒಂದು ಬಸ್ ಓಡಬೇಕಾದ್ರೆ ದಿವಸ 8,000 ರೂಪಾಯಿ ಖರ್ಚು ಬರ್ತದೆ. ಅದೆಲ್ಲ ಪುಕ್ಸೆಟ್ಟೆ. 70 ವರ್ಷದಲ್ಲಿ ಬರೀ 55 ಲಕ್ಷ ಕೋಟಿ ಇತ್ತು, ಈಗ 120 ಕೋಟಿ ಆಗಿದೆ. ಹಂಗಾದ್ರೆ ಯಾರು ಮಾಡಿದ್ರು? 10 ವರ್ಷದಲ್ಲಿ ಇಷ್ಟೊಂದು ಯಾಕೆ ಸಾಲ ಮಾಡಿದ್ರು ಬಿಜೆಪಿ ಅವರು? ಬಿಜೆಪಿ ಅವ್ರು ಸಾಲ ಮಾಡಿಲ್ಲ ಬಿಡ್ರಿ, ಇನ್ನೋರೆಲ್ಲ ಮಾಡಿರೋದು. 50 ಲಕ್ಷ ಕೋಟಿ. ಬಿಜೆಪಿ ಬಂದ್ಮೇಲೆ ಆಲ್ಮೋಸ್ಟ್ 70 ಕೋಟಿ ಮೇಲೆ 70 ಲಕ್ಷ ಕೋಟಿ ಮಾಡೋರೆ. ಈ ಹಿಂಗೆ ವಿರೋಧ ಪಕ್ಷದವ್ರು ಎಲ್ಲ ಅದು ಕೊಡ್ರಿ ಇದು ಕೊಡ್ರಿ ಅಂತಾರೆ. ಇವಾಗ ಮಕ್ಕಳು ಮನೆಗೆ ಹೊಟ್ಟೆ ಹಸ್ಕೊಂಡಿದ್ರೆ ತಂದೆ ಆದವನ್ನೆಲ್ಲ ಸಾಲ ಮಾಡ್ಕೊಂಡಾದ್ರೂ ತಂದು ಕೊಡ್ಬೇಕು. ನೀವೇ ಹೇಳಿದ್ರಿ ಇವಾಗ ಸಾಲ ಕೊಡ್ಬೇಡ್ರಿ ಅಂತ. ನೀವೇ ಅಲ್ಲ ಹೇಳಿದ್ದು ಈಗ ಹಿಂಗೆ ಮಾಡ್ತಾರೆ. ನಮ್ಮ ದೇಶದ ಇನ್ನೊಂದು ದೇಶಕ್ಕೆ ಕೊಡೋದು, ನಮ್ಮ ಕರ್ನಾಟಕದ್ದು ಉಚಿತ ಭಾಗ್ಯ ಕೊಟ್ಟರೆ ಸಾಲ ಆಗ್ತಾನೆ ಏನಕ್ಕಂತೆ? ಎಲ್ಲ ಸಾಲ 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 ನಮ್ಮ ದೇಶದ ಮೇಲೆ. ಇನ್ನೂ ಒಂದು ಸಾಲ ಮಾಡ್ಕೊಳ್ಳಿ, ಏನೇನು ಮಾಡ್ಕೊಳ್ಳಿ, ಬಾಂಬ್ ಹಾಕೋದು ತಪ್ಪಬೇಕು ನಮ್ಮ ದೇಶಕ್ಕೆ ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.